ಕೂದಲು ಉದ್ದವಾಗಿ ದಪ್ಪವಾಗಿ ಬರಬೇಕಂದ್ರೆ ಯಾವ ಮಸಾಜ್ ಬೆಸ್ಟು? ಆಯಿಲ್ ಮಸಾಜ್ ಬೆಸ್ಟಾ ಅಥವಾ ಹೇರ್ ವಾಶ್ ಮಾಡುವಾಗ ಮಾಡುವ ಮಸಾಜ್ ಬೆಸ್ಟಾ ಅಥವಾ ಬೆರಳುಗಳಿಂದ ಮಾಡುವ ಮಸಾಜ್ ಬೆಸ್ಟಾ? ಯಾವ ಮಸಾಜ್ ಬೆಸ್ಟ್ ಅನ್ನೋದು ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೀವು ಯಾವ ಮಸಾಜ್ ಮಾಡೋದ್ರಿಂದ ನಿಮ್ಮ ಕೂದಲು ಉದ್ದವಾಗಿ ದಪ್ಪವಾಗಿ ಮತ್ತೆ ಹೇರ್ ಫಾಲ್ ಆಗೋದಿಲ್ಲ, ಹೇರ್ ಫಾಲ್ ಆಗ್ತಿದ್ರು ಸ್ಟಾಪ್ ಆಗುತ್ತೆ, ಈ ರೀತಿಯಾಗಿ ನೀವು ಮಸಾಜ್ ಮಾಡೋದ್ರಿಂದ ವಿಡಿಯೋನ ದಯವಿಟ್ಟು ಎಂಡ್ ವರೆಗೂ ನೋಡಿ. ಬನ್ನಿ, ವಿಡಿಯೋನ ಲೇಟ್ ಮಾಡೋದು ಬೇಡ ಅಲ್ವಾ? ವಿಡಿಯೋನ ಇವಾಗ ಶುರು ಮಾಡೋಣ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ, ನನ್ನ ಹೆಸರು ಬಂದು ನಂದಿನಿ ಅಂತ. ನನ್ನ ಚಾನಲಲ್ಲಿ ಡೈಲಿ ವ್ಲಾಗ್ಸ್, ಹೇರ್ ಸ್ಟೈಲ್ ವಿಡಿಯೋಸ್, ಹೇರ್ ರೆಮಿಡಿ ವಿಡಿಯೋಸ್, ಎಲ್ಲ ರೀತಿಯ ವಿಡಿಯೋಗಳು ನಿಮಗೆ ಸಿಗುತ್ತೆ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನಪ್ಪ ತಿಳಿಸ್ಕೊಡ್ತೀನಿ ಅಂತಂದ್ರೆ, ಉದ್ದವಾಗಿ ಕೂದಲು ಬೆಳೆಯೋದಕ್ಕೆ ಯಾವ ರೀತಿಯಾದ ಮಸಾಜ್ ಬೆಸ್ಟ್ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ತಪ್ಪಾಗಿ ಮಸಾಜ್ ಮಾಡ್ತಿದ್ರೆ ನಿಮ್ಮ ಕೂದಲು ತುಂಬಾ ಹೇರ್ ಫಾಲ್ ಆಗುತ್ತೆ, ನಿಮ್ಮ ತಲೆ ಬೋಳಾಗ್ಲಿಕ್ಕೂ ಸಾಧ್ಯವಾಗುತ್ತೆ ಅಂತ ಹೇಳ್ಬಹುದು. ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ತಪ್ಪಾಗಿ ಮಸಾಜ್ ಮಾಡ್ತಿದ್ರೆ ಇವತ್ತೇ ನಿಲ್ಲಿಸ್ಬಿಡಿ. ಅದರಿಂದ ನಿಮ್ಮ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ, ನಿಮ್ಮ ಹೇರ್ ಗ್ರೋತ್ ಕೂಡ ಇಂಪ್ರೂವ್ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ನಿಮ್ಮ ಕೂದಲು ಬೆಳವಣಿಗೆಗೆ ಯಾವ ರೀತಿಯಾದ ಮಸಾಜ್ ಬೆಸ್ಟ್ ಅನ್ನೋದನ್ನ ಇವಾಗ ತಿಳಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಬೆರಳುಗಳ ಮಸಾಜ್. ಬೆರಳುಗಳ ಮಸಾಜ್ ನಾವು ಹಿಂದಿನ ಕಾಲದಿಂದ ನಮ್ಮ ಅಮ್ಮ ಆಗಿರಬಹುದು, ನಮ್ಮ ಅಜ್ಜಿ ಆಗಿರಬಹುದು, ಎಲ್ಲರೂ ತಮ್ಮ ಕೂದಲನ್ನ ಬೆರಳುಗಳ ಮಸಾಜ್ ಇಂದಾನೇ ಮಾಡ್ತಾ ಇರೋದು. ಅದು ಯಾಕಪ್ಪ ಬೆಸ್ಟ್ ಅಂದ್ರೆ, ಅದು ಸಾಂಪ್ರದಾಯಿಕವಾಗಿ ಹಳೆಯ ಕಾಲದಿಂದಲೂ ಬಂದಿರುವಂತಹ ಪದ್ಧತಿ ಅಂತ ಹೇಳಬಹುದು. ಸ್ಕಾಲ್ಪ್ ಮಸಾಜ್ ತುಂಬಾ ಬೆಸ್ಟ್. ಅಂದ್ರೆ ಫಿಂಗರ್ಸ್ ಇಂದ ಅಂದ್ರೆ ಬೆರಳುಗಳ ಸಹಾಯದಿಂದ ಮಾಡುವ ಮಸಾಜ್ ಅತ್ಯುತ್ತಮ, ಅಂದ್ರೆ ತುಂಬಾ ಉತ್ತಮವಾದ ಮಸಾಜ್ ಅಂತ ಹೇಳಬಹುದು. ನಮ್ಮ ಹೇರ್ ಗ್ರೋತ್ ನ ಇಂಪ್ರೂವ್ ಮಾಡ್ಲಿಕ್ಕೆ ತುಂಬಾ ಬೇಗನೆ ಇದು ಸಹಾಯವನ್ನ ಮಾಡುತ್ತೆ. ಬೆರಳುಗಳ ಸಹಾಯದಿಂದ ನಾವು ಮಸಾಜ್ನ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ಬಿಟ್ಟು ಚೆನ್ನಾಗಿ ನಮ್ಮ ಕೂದಲು ಗ್ರೋತ್ ಆಗ್ಲಿಕ್ಕೆ ಈ ಮಸಾಜ್ ತುಂಬಾ ಸಹಾಯವನ್ನ ಮಾಡುತ್ತೆ. ತುಂಬಾ ಬೆಸ್ಟ್ ಅಂತಾನು ಹೇಳಬಹುದು. ನಮ್ಮ ಅಜ್ಜಿ ಆಗಿರ್ಬಹುದು, ನಮ್ಮ ಅಮ್ಮ ಆಗಿರ್ಬಹುದು, ಎಲ್ಲರೂ ಇದೇ ರೀತಿಯಾಗಿ ಹೇರ್ ಮಸಾಜ್ನ ಮಾಡ್ತಾ ಇದ್ದಿದ್ರು. ಅವರಿಂದಾನೇ ನಾನು ನನ್ನ ಕೂದಲನ್ನ ಇದೇ ರೀತಿಯಾಗಿ ಮಸಾಜ್ ಮಾಡ್ಕೋತೀನಿ. ನಾನು ಯಾವಾಗ್ಲೂ ಮಸಾಜ್ ಮಾಡೋದು ಇದೇ ರೀತಿಯಾಗಿ ನನ್ನ ಬೆರಳುಗಳ ಸಹಾಯದಿಂದಾನೇ ನಾನು ಯಾವಾಗ್ಲೂ ಮಸಾಜ್ ಮಾಡ್ಕೋತೀನಿ. ಎಷ್ಟು ನಿಮಿಷಗಳ ಕಾಲ ಮಸಾಜ್ ಮಾಡಿದ್ರೆ ಬೆಸ್ಟು? ನೀವು 5 ನಿಮಿಷ ಅಂದ್ರೆ 5 ನಿಮಿಷಗಳ ಕಾಲ ಒಂದು ದಿನಕ್ಕೆ 2 ಬಾರಿ ಅಂತೆ, ಮಾರ್ನಿಂಗ್ ಅಂಡ್ ನೈಟ್ 2 ಟೈಮ್ ನೀವು ಮಸಾಜ್ ಮಾಡ್ಕೊಳ್ಳಿ. ಇದು ಬೆಸ್ಟ್ ಅಂತ ಹೇಳ್ಬಹುದು. ಬೆರಳುಗಳ ಸಹಾಯದಿಂದ ಮೃದುವಾಗಿ ನಿಮ್ಮ ನೆತ್ತಿಯನ್ನ ನೀವು ಮಸಾಜ್ ಮಾಡ್ತಾ ಹೋಗಿ. ಇದರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗಿ ನಿಮ್ಮ ಹೇರ್ ಗ್ರೋತ್ ಸಡನ್ ಆಗಿ ಗ್ರೋತ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಹುದು. ಇನ್ನೊಂದು ಹೇರ್ ಮಸಾಜ್ ಮಾಡುವ ವಿಧಾನ ಯಾವ್ದಪ್ಪ ಅಂತಂದ್ರೆ, ನಾವು ಹೇರ್ ವಾಶ್ ಮಾಡುವಾಗ ಮಸಾಜ್ ಆಗಿರುತ್ತೆ. ಇದು ಏನಪ್ಪಾ ಅಂದ್ರೆ, ನಾವು ಹೇರ್ ವಾಶ್ ಮಾಡುವಾಗ ಶಾಂಪೂವಿನಿಂದ ಹೇರ್ ವಾಶ್ ನ ಮಾಡ್ತಾ ಇರ್ತೀವಿ. ಆವಾಗ ನಾವು ನಿಧಾನವಾಗಿ ನಮ್ಮ ಸ್ಕಾಲ್ಪ್ನೆಲ್ಲ ನೀಟಾಗಿ ಮಸಾಜ್ ಮಾಡೋದ್ರಿಂದ ನಮ್ಮ ತಲೆಯಲ್ಲಿರುವ ಕಲ್ಮಶವಾಗಿರುವ ಕೆಟ್ಟದಾಗಿರುವ ಅಂದ್ರೆ ಡ್ಯಾಂಡ್ರಫ್ ಪ್ರಾಬ್ಲಮ್ ಆಗಿರ್ಬಹುದು, ಜಿಡ್ಡಿನ ಅಂಶ ಇರಬಹುದು, ಎಲ್ಲವೂ ನೀಟಾಗಿ ತೊಳೆದು ಹೋಗುತ್ತೆ. ನೀವು ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗ್ಬಿಟ್ಟು ನಿಮ್ಮ ಶಾಂಪೂವಿನಲ್ಲಿರುವ ಪೋಷಕಾಂಶಗಳೆಲ್ಲ ಹೀರ್ಕೊಳ್ಳಿಕ್ಕೆ ಸಹಾಯವನ್ನ ಮಾಡುತ್ತೆ. ಈ ಮಸಾಜ್ ಇಂದ ನಿಮ್ಮ ಕೂದಲು ದಟ್ಟವಾಗಿ ಉದ್ದವಾಗಿ ಚೆನ್ನಾಗಿ ಬೆಳಿಲಿಕ್ಕೆ ಈ ಮಸಾಜ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಬಹುದು. ಮೂರನೇದಾಗಿ ಮಾಡೋ ಮಸಾಜ್ ಯಾವ್ದಪ್ಪ ಅಂದ್ರೆ, ಇದು ಅಷ್ಟೊಂದು ಒಳ್ಳೇದಲ್ಲ. ಇವಾಗಿನವರೆಲ್ಲ ಇದೇ ರೀತಿಯಾಗಿ ಮಾಡ್ತಿದ್ದಾರೆ. ಅದು ಏನು ತಪ್ಪೋ ಸರಿನೋ ಅವ್ರಿಗೆ ಗೊತ್ತಿಲ್ಲ. ಯಾವಾಗ್ಲೂ ಮಾಡೋದು ಹಳೆ ಕಾಲದಿಂದ ಬಂದಂತಹದು ಉತ್ತಮ ಅಂತ ಹೇಳ್ಬಹುದು. ಬೆರಳುಗಳಿಂದ ಮಾಡುವ ಮಸಾಜ್ ತುಂಬಾ ಬೆಸ್ಟ್ ಅಂತ ಹೇಳ್ಬಹುದು. ನಾನು ಕೂಡ ಅದನ್ನೇ ಫಾಲೋ ಮಾಡೋದು. ಈ ಮಸಾಜ್ ಯಾವ್ದಪ್ಪ ಅಂದ್ರೆ, ಸ್ಕಾಲ್ಪ್ ಮಸಾಜರ್ ಇಂದ ನಾವು ಸ್ಕಾಲ್ಪ್ ರಬ್ ಮಾಡೋದ್ರಿಂದ ನಮ್ಮ ಕೂದಲು ತುಂಬಾ ಡ್ಯಾಮೇಜ್ ಆಗುತ್ತೆ, ಹೇರ್ ಫಾಲ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ, ಅದು ಓಕೆ. ಆದ್ರೆ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗುತ್ತೆ, ಹೇರ್ ಗ್ರೋತ್ ಅಷ್ಟೊಂದು ಇಂಪ್ರೂವ್ ಆಗ್ಲಿಕ್ಕೆ ಇದು ಕಾರಣವಾಗೋದಿಲ್ಲ. ಆದಷ್ಟು ಬೆಸ್ಟ್ ಅಂದ್ರೆ ನಮ್ಗೆ ನಾವು ಬೆರಳುಗಳಿಂದ ಮಾಡುವ ಮಸಾಜೇ ಬೆಸ್ಟ್ ಅಂತ ಹೇಳ್ಬಹುದು. ಹಳೆ ಪದ್ಧತಿ ಯಾವಾಗ್ಲೂ ಬೆಸ್ಟ್ ಅಂತ ಹೇಳ್ತಾರಲ್ವಾ, ಓಲ್ಡ್ ಈಸ್ ಗೋಲ್ಡ್ ಅನ್ನೋದು. ಅದಕ್ಕೆ ಹಳೆ ಕಾಲದಿಂದ ಬಂದ ಪದ್ಧತಿಗಳು ತುಂಬಾ ಒಳ್ಳೇದಾಗಿರುತ್ತೆ. ಯಾವುದೇ ರೀತಿಯ ಕೆಟ್ಟ ಪರಿಣಾಮಗಳನ್ನ ಬೀರ್ತಾ ಇರೋದಿಲ್ಲ. 4ನೇ ವಿಧಾನ ಯಾವ್ದಪ್ಪ ಅಂದ್ರೆ, ಆಯಿಲ್ ಮಸಾಜರ್. ಆಯಿಲ್ ಮಸಾಜ್ ಅಂತ ನಾವು ಯಾವಾಗ್ಲೂ ರೆಗ್ಯುಲರ್ ಆಗಿ ಆಯಿಲ್ ಮಾಡುವಾಗ ಮಾಡ್ತೀವಿ. ಇದು ನಮ್ಗೆ ತುಂಬಾ ಬೆಸ್ಟ್ ಅಂತ ಹೇಳ್ಬಹುದು. ನಮ್ಮ ತಲೆಯಲ್ಲಿರುವ ಹೊಟ್ಟಿನ ಅಂಶ ಆಗಿರಬಹುದು, ಒಂಥರ ಕೆಟ್ಟ ಅಂಶಗಳಾಗಿರಬಹುದು, ಅದನ್ನೆಲ್ಲ ಈಸಿಯಾಗಿ ತೆಗೆದು ಹಾಕುತ್ತೆ. ಹೇರ್ ಗ್ರೋತ್ ನ ಇಂಪ್ರೂವ್ ಮಾಡುತ್ತೆ. ಹೇರ್ನ ತುಂಬಾ ಚೆನ್ನಾಗಿ ಸೊಂಪಾಗಿ ಹೊಳೆಯುವಂತೆ ಮಾಡಲು ಈ ಆಯಿಲ್ ಮಸಾಜ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಯಿಲ್ ಮಸಾಜ್ ತುಂಬಾ ಬೆಸ್ಟ್ ಅಂತ ಹೇಳ್ಬಹುದು. ವಾರಕ್ಕೆ 2 ರಿಂದ 3 ಸಾರ್ತಿ
ನಾನಂತರೂ ಮಾಡೇ ಮಾಡ್ತೀನಿ, ನೀವು ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ಆಯಿಲ್ ಮಸಾಜ್ ಮಾಡಿ, ಇದು ಬೆಸ್ಟ್ ಆಗಿರುತ್ತೆ. ಆಯಿಲ್ ಮಸಾಜ್ ಮಾಡೋದಂದ್ರೆ ತುಂಬ ಸುಲಭ, ಎಲ್ಲರಿಗೂ ಗೊತ್ತೇ ಇರುತ್ತೆ. ನಿಮ್ಮ ಕೈಗೆ ಎಣ್ಣೆ ಹಾಕೊಂಡ್ಬಿಟ್ಟು ಚೆನ್ನಾಗಿ ಸ್ಕಾಲ್ಫ್ನ ಚೆನ್ನಾಗಿ ರಬ್ ಮಾಡ್ಕೊಳ್ಳಿ. ಅಂದರೆ ಒತ್ತಿ ಒತ್ತಿ ರಬ್ ಮಾಡಕ್ಕೆ ಹೋಗ್ಬಿಡಿ, ನಿಧಾನವಾಗಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಸ್ಕಾಲ್ಫ್ನ ಚೆನ್ನಾಗಿ ಮೃದುವಾಗಿ, ಆದಷ್ಟು ಮೃದುವಾಗಿ ನೀವು ಮಸಾಜ್ ಮಾಡ್ಕೊಳ್ಳಿ. ಇದರಿಂದ ಬೆಸ್ಟ್ ಆಗಿರೋ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ಕೊನೆಯದಾಗಿ ನಾನು ಹೇಳೋದು ಏನಪ್ಪಾ ಅಂದರೆ, ಈ 3 ಮಸಾಜ್ ವಿಧಾನಗಳಲ್ಲಿ ಯಾವ ರೀತಿಯಾಗಿ ಮಸಾಜ್ ಮಾಡೋದು ಉತ್ತಮ ಅಂತಂದರೆ, ಬೆರಳುಗಳಿಂದ ಮಾಡುವ ಮಸಾಜ್ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ಅದನ್ನ ಬಿಟ್ಟರೆ ನೀವು ಆಯಿಲ್ ಮಾಡುವಾಗ ಮಸಾಜ್ ಮಾಡ್ತೀರಲ್ವ, ಅದು ಬೆಸ್ಟ್ ಆಗಿರುತ್ತೆ. ಮತ್ತೆ ನೀವು ಶಾಂಪು ಮಾಡುವಾಗ ಮಾಡುವ ಮಸಾಜ್ ಕೂಡ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಈ 3 ವಿಧಾನಗಳಲ್ಲಿ ನೀವು ಮಸಾಜ್ ಮಾಡೋದು ಬೆಸ್ಟ್ ಅಂತ ಹೇಳ್ಬಹುದು. ನೀವು ಸ್ಕಾಲ್ಫ್ ಮಸಾಜರ್ ಇಂದ ಮಾಡುವ ಮಸಾಜ್ ಅಷ್ಟೊಂದು ಒಳ್ಳೇದಲ್ಲ, ಆ ರೀತಿಯಾಗಿ ಮಾಡಕ್ ಹೋಗ್ಬೇಡಿ. ಬೆರಳುಗಳಿಂದ ನೀವು ಮಸಾಜ್ ಮಾಡ್ಕೊಳ್ಳಿ, ಅದು ತುಂಬಾ ಅಂದ್ರೆ ತುಂಬಾ ಬೆಸ್ಟ್ ಆಗಿರುತ್ತೆ. ನೋಡಿದ್ರಲ್ವಾ ಇವತ್ತಿನ ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಆಗಿತ್ತಂತ. ಯಾವ ಮಸಾಜ್ ಬೆಸ್ಟ್ ಅನ್ನೋದು ಇವತ್ತು ತಿಳಿಸ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಫಾಲೋ ಮಾಡಿ. ತಪ್ಪಾದ ಮಸಾಜ್ನ ಮಾಡಕ್ ಹೋಗ್ಬೇಡಿ. 5 ರಿಂದ 10 ನಿಮಿಷಗಳ ಕಾಲ ಲಾಸ್ಟ್ ಮಸಾಜ್ ಅಷ್ಟೇ ಮಾಡಬೇಕು. ಅದಕ್ಕಿಂತ ಜಾಸ್ತಿಯಾಗಿ ಮಾಡಿದ್ರೆ ನಿಮ್ಮ ಹೇರ್ ಫಾಲ್ ತುಂಬಾ ಜಾಸ್ತಿ ಆಗುತ್ತೆ, ಹೇರ್ ಗ್ರೋತ್ನೂ ಆಗೋದಿಲ್ಲ. ನೀವು ಆದಷ್ಟು 5 ನಿಮಿಷ ಅಥವಾ 10 ನಿಮಿಷಗಳ ಕಾಲ ಮಸಾಜ್ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಇವತ್ತಿನ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ, ಯೂಸ್ ಆಗಿರುತ್ತೆ ಅಂತ ಭಾವಿಸಿದ್ದೀನಿ. ಯೂಸ್ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಿಸ್ ಮಾಡಕ್ ಹೋಗ್ಬೇಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದೇ ರೀತಿಯಾದ ವಿಡಿಯೋಗಳು ನಿಮಗೆ ಮುಂದೆ ಸಿಗ್ತಾ ಇರುತ್ತೆ. ಧನ್ಯವಾದಗಳು.